ಎಲ್ಲ ಇದು ಮಾಡುವಾಗ ಯಾರೋ ಒಬ್ಬ ಏಯ್ ಈ ಥರ ನೀನು ಬೈತಾ ಇದ್ದಲ್ಲ ಬಾಬಾ, ಆ ಬಾಬನ ಹತ್ರನೇ ಹೋಗೋ, ಅವನೇ ನಿನ್ನ ಕಾಪಾಡೋ ದೇವರು, ಅವರು ಅವತಾರ ಪುರುಷ, ಹೋಗಿ ಕೇಳ್ಕೊ ಅಂತ. ಆಗ ಬಂದು ಬಾಬಾ ತಪ್ಪಾಯಿತು, ಈಗ ನೀವೇ ನಾನು ಕಾಪಾಡಬೇಕು, ಎಲ್ಲರೂ ಎನ್ಕೌಂಟ್ರು ಕೊಟ್ಬಿಟ್ಟಿದ್ದಾರೆ, ಈಗ ನಾನು ಈಗ ಬಿಟ್ಬಿಡ್ತೀನಪ್ಪ ಈ ಕೆಲಸ, ಈಗ ಮಾಡೋ ಕೆಲಸ ಬಿಟ್ಟು ನೀವು ಹೇಳ್ದಂಗೆ ಕೇಳ್ತೀನಿ, ನನಗೆ ಜೀವ ಉಳಿಸಿ ಅಂದಾಗ, ಆಯಿತು ಈ ಕೆಲಸ ಎಲ್ಲ ಕೆಟ್ಟ ಕೆಲಸ ಬಿಟ್ಟು ಬೇರೆ ಊರಿಗೋಗಿ ಹೊಸ ಜೀವನ ನಡೆಸಪ್ಪ, ನಡೆಸಂಗಿದ್ರೆ ಆಯ್ತಪ್ಪ ನಡೆಸ್ತೀನಿ, ನಾನು ಕಾಪಾಡ್ಬಿಡು ನನ್ನ ಜೀವ, ಆಯಿತು ಇಲ್ಲೇ ಪಕ್ಕದಲ್ಲೇ ಕೂತ್ಕೋ ಅಂತ ಆ ಪೀಠದ ಪಕ್ಕದಲ್ಲೇ ಕೂರಿಸು. ಆಗ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇಂಥ ಚುನಾವಟ್ಟಿ ಇಂಥ ಬಾಬಾ ಆಶ್ರಮದಲ್ಲಿದ್ದಾರೆ ಆ ರೋಡಿ ಅಂತ ಗೊತ್ತಾಗ್ತದೆ. ಆಗ ಪೊಲೀಸ್ ಕಮಿಷನರು, ಆಗ ಪೊಲೀಸ್ ಬೆಟಾಲಿಯನ್ ಬಾಬನ ಆಶ್ರಮ ಚುನಾವಟ್ಟಿ ಆಶ್ರಮಕ್ಕೆ ಬಂದು, ಬಾಬಾ ನಮಸ್ಕಾರ, ಅವರು ಭಕ್ತರೆ, ಅವ್ರು ನಮಸ್ಕಾರ ಮಾಡಿ, ಅಪ್ಪ ಇಲ್ಲಿ ನಿಮ್ಮ ಆಶ್ರಮದಲ್ಲಿ ಇಂಥ ರೋಡಿ ಇದ್ದಾನೆ ಅಂತ ಗೊತ್ತಾಯಿತು, ಅದಕ್ಕೆ ಬಂದಿದ್ದೀವಿ. ಅವ್ರು ರೋಡಿ ಎದುರ್ತಾ ಇದ್ದಾನಂತೆ ಬಾಬಾ ಹತ್ರ. ಪೊಲೀಸ್ ಮಾತು ಪಕ್ಕದಲ್ಲೇ ಕೂತಿದ್ದೇನಲ್ಲ ಅಂತ. ಆಯ್ತಪ್ಪ ಚೆಕ್ ಮಾಡ್ಕೊಳ್ಳಿ. ಬಾಬಾ ಎಲ್ಲ ಹುಡುಕ್ತಾರೆ, ಎಲ್ಲೂ ಕಾಣಿಸಿಲ್ಲ, ಇಲ್ಲೇ ಪಕ್ಕದಲ್ಲೇ ಕೂತಿದ್ದಾನಂತ ಕಾಣಿಸ್ತಾ ಇಲ್ವಂತೆ. ಆಮೇಲೆ ಅವರು ಆಯ್ತು ಬಾಬಾ ಬರ್ತೀವಿ ಅಂದ್ಬಿಟ್ಟು ಹೋದ್ಮೇಲೆ, ಬಾಬಾ ನಿಜವಾದ್ರೂ ನೀವು ದೇವರೇ ಅಂತ ಅವನು, ನಾನು ಇಲ್ಲೇ ಕೂತಿದ್ದೀನಿ, ನನಗೆ ಹೆದರಿಕೆ ಆಗ್ತಾಯಿತ್ತು ಬಾಬಾ, ಅವರು ನೀವು ಸುಮ್ಮನೆ ಕೂತಿರಬೇಕು ಅಂತಂದಾಗ ನಿಮ್ಮ ಮಾತು ಬಿಡದೆ ಸುಮ್ಮನೆ ಕೂತಿದ್ದೆ, ಏನೂ ಮಾತಾಡಿದೆ. ಅಪ್ಪ ಈಗ ನನಗೆ ನಿಮ್ಮ ಮೇಲೆ ನಂಬಿಕೆ ಇದಾಯಿತು, ನೀವು ದೇವರು. ಈಗ ಹೆಂಗೆ ಬಾಬಾ, ನೀನು ಈ ಬಾಂಬೆ ಬಿಟ್ಟು ಬೇರೆ ಕಡೆ ಹೋಗೋವರೆಗೂ ನೀನು ಯಾರ ಕಣ್ಣಿಗೂ ಬೀಳಲ್ಲ, ಹೋಗು ಧೈರ್ಯವಾಗಿ ಹೋಗು. ಆವಾಗ ಅಲ್ಲಿಂದ ಹೋಗ್ತಾನೆ. ಹೋಗಿ ಅವನು ಅಷ್ಟೇ ಅಲ್ಲಿ ಆಮೇಲೆ ಹೊಸ ಜೀವನ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗ್ತಾನೆ ಅಂತ ಇದು ನಡೆದಿರೋ ಕಟ್ಟು. ಇದು ಹೇಳಬೇಕು ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಫಸ್ಟ್ ಅವನು ಮುಂಬೈ ರೌಡಿ, ದೊಡ್ಡ ರೌಡಿ, ದೊಡ್ಡ ರೌಡಿ ಅವನು. ಅದೇ ಚುನಾವಟ್ಟೆ 6:30 ಆಗಿಬಿಟ್ರೆ ಅಲ್ಲಿ ಲೇಡೀಸ್ ಎದುರು ಅಡ್ಡಾಡೋಕ್ಕೆ ಎದುರವ್ರಂತೆ. ಅದು ಮಾತ್ರ ನಮ್ಗೆ ಗೊತ್ತಿತ್ತು. ಈ ಥರ ಅಲ್ಲಿ ಆಶ್ರಮಕ್ಕೆ ಹೋದಾಗ ಅಲ್ಲಿ ಎಲ್ಲ ಭಕ್ತರು 6:30-7 ಗಂಟೆ ಆಗಿಬಿಟ್ರೆ, ಅಯ್ಯೋ ಬಾಬಾ ಅಲ್ಲಿ ಚುನಾವಟ್ಟೆ ಹತ್ರ ಬಾಬಾ ಇದ್ದಾರೆ ಅಂದರೆ ಅದು ಅವನು ಬರೋಕ್ಕೆ ಎದುರು. ಅವನು ಅಷ್ಟು ಇದ್ದಿದ್ರೂ ಏನೋ ಅವ್ನಿಗೆ ಎಡವಟ್ಟು ಆಗ್ತಾಯಿತ್ತು, ಅಲ್ಲಿ ಬರೋಕ್ಕಾಗ್ತಾಯಿರಲಿಲ್ಲ. ಆವಾಗ ಸ್ವಲ್ಪ ಎಲ್ಲ. ಆಮೇಲೆ ಇನ್ನೊಂದು ಈ ಬಸ್ ಕಂಡಕ್ಟ್ರ್ ಆಗಲಿ, ಬಸ್ ಡ್ರೈವರ್ಗಳಾಗಲಿ, ಯಾರೇ ಆಗಲಿ, ಅಲ್ಲಿ ಚುನಾವಟ್ಟಿ ಬಸ್ ಡ್ರೈವರ್ಗಳು, ಕಂಡಕ್ಟ್ರು ಬೆಳಿಗ್ಗೆ ಎದ್ದ ತಕ್ಷಣ ಬಸ್ಸಲ್ಲಿ ತಂದು ನಿಲ್ಲಿಸ್ಬಿಟ್ಟು ಬಾಬನ ನಮಸ್ಕಾರ ಮಾಡೇ ಕೆಲ್ಸಕ್ಕೆ ಹೋಗ್ತಾಯಿದ್ದಿದ್ದು. ಯಾಕೆಂದರೆ ನಾನು ಇದು ದತ್ತಿ ಜಯಂತಿಗೆ ಹೋದಾಗ ತುಂಬ ಬಸ್ ಕಂಡಕ್ಟ್ರು ಡ್ರೈವರ್ ಇಳಿದ್ಬಿಟ್ಟು ಅಲ್ಲಿ ಬಂದು ಬಾಬನ ಪೀಠಕ್ಕೆ ನಮಸ್ಕಾರ ಮಾಡೇ ಬಸ್ ಎತ್ಕೊಂಡು ಹೋಗ್ತಾಯಿದ್ರು. ಅಂದರೆ ಇವನಿಗೆ ಶೂಟ್ ಮಾಡೋಕ್ಕೆ ಆರ್ಡರ್ ಮಾಡಿಬಿಟ್ಟಿದ್ರು. ಹಾಂ, ಎನ್ಕೌಂಟ್ರು ಆಮೇಲೆ ತುಂಬ ವರ್ಷ ಆದಮೇಲೆ. ಫಸ್ಟು ಅವನು ಅಲ್ಲಿ ರೋಡಿ ಆಗಿದ್ದ, ಸ್ವಲ್ಪ ಅಂದರೆ ಒಂದು 5-6 ವರ್ಷ ಆದಮೇಲೇನು, ಯಾಕೆಂದರೆ ತುಂಬ ಇದಾಯ್ತಲ್ಲ, ಅದೇ ಥರ ಜನಕ್ಕೆ ತೊಂದರೆ ಕೊಡ್ತಾಯಿದ್ರೆ ಆವಾಗ ಸರ್ಕಾರ ಏನು ಮಾಡ್ತದೆ, ಎನ್ಕೌಂಟ್ರ್ ಮಾಡಿ ಸಿಕ್ಕಿದ್ರೆ ಎನ್ಕೌಂಟ್ರ್ ಮಾಡಿ, ಹಂಗೆ ಸಿಕ್ಕಿದ್ರೆ ತಂದು ಜೈಲಿಗೆ ಹಾಕಿ. ಆವಾಗ ಅವನಿಗೆ ಹೆದರಿಕೆ ಆಗಿ ಬಂದು ಬಾಬನ ಹತ್ರ ತಪ್ಪಾಯಿತು ಬಾಬಾ ಅಂತ. ಈಗ ನೋಡಿ ಆಮೇಲೆ ಅವನು ಹೋದ್ಮೇಲೆ ಯಾವ ರೋಡಿಗಳು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಎಷ್ಟೊತ್ತಾದರೂ ಅಡ್ಡಾಡ್ತಾರೆ. ನೆಕ್ಸ್ಟ್ ರೆಕಾರ್ಡ್ ಆಯ್ತಾ? ಇಲ್ಲ, ಅದೇ ಇದೊಂದು ಹೇಳ್ತೀನಿ. ಮತ್ತೊಂದು ಬಾಂಬೆ ಭಕ್ತರದು. ಬಾಂಬೆಯಲ್ಲಿ ಅವರು ಗಿರಿಜಾ ರಾವ್ ಅಂತ ಗಂಡ ಹೆಂಡತಿ ದಂಪತಿಗಳಿದ್ದರು. ಅವರು ಒಂದು ಸರಿ ಬಾಂಬೆಗೆ ಹೋದಾಗ ನಮ್ಮ ದೊಡ್ಡಪ್ಪ ಅವ್ರಿಗೆ ಹೇಳಿದ್ದು ಈ ಪವಾಡ, ಅವ್ರದ್ದು ನಡೆದ ಪವಾಡ. ಒಂದು ದಿವಸ ಅವರು ಅವ್ರ ಸ್ನೇಹಿತರು ಮದುವೆ ರಿಸೆಪ್ಷನ್ನು ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಹೋಗಿ ಅಲ್ಲಿ ರಾತ್ರಿ 10 ಗಂಟೆನೂ ಆಗೋಗ್ತದಂತೆ.
ಬೈಕಲ್ಲಿ ಯಾವುದು ಸಿಗದೆ ಅವರು ನಡ್ಕೊಂಡು ಆ ಕಡೆ ಎಲ್ಲೋ ಬರ್ತಾ ಇರ್ತದಂತೆ. ಅವಾಗ ಅಲ್ಲಿ ಒಂದು ಡಾಬಾ ಸಿಗ್ತದಂತೆ. ಆ ಡಾಬಾ ಹತ್ರ ನೋಡಿದ್ರೆ ಎಲ್ಲ ಲಾರಿಗಳೆಲ್ಲ ನಿಲ್ಲಿಸ್ಬಿಟ್ಟು ಈ ಲಾರಿ ಡ್ರೈವರು ಎಲ್ಲ ಕುಡಿದು ಆ ಡಾಬಾ ಹತ್ರ ಎಲ್ಲ ಕೂತ್ಕೊಂಡು ಒಂಥರ ಕುಡ್ಕೊಂಡು ಒಂದು ಇದು ಸಮಯ ಕಳೀತಾ ಇರ್ತಾರೆ. ಅವಾಗ ಇವ್ರಿಗೆ ಅವ್ರು ನೋಡಿಬಿಟ್ಟು ಭಯ ಆಗ್ಬಿಡ್ತದೆ. ಇಷ್ಟೊತ್ತು ರಾತ್ರಿ ಆಗೈತೆ, ಅಲ್ಲಿ ಕುಡಿತಾ ಇದ್ದಾರೆ ಅವರೆಲ್ಲ, ಏನು ಹೆಚ್ಚು ಕಡಿಮೆ ಆಗ್ತದೋ ಅಂದ್ಬಿಟ್ಟು ಅಲ್ಲಿ ಅದು ಮಳೆ ಜೋರಾಗಿ ಬರ್ತಾ ಇತ್ತಂತೆ. ಅವಾಗ ಒಂದು ಮರದ ಹತ್ರ ಹೋಗಿ ಬಾಬಾ ಅಂತ ಬಾಬನ ಧ್ಯಾನ ಮಾಡವ್ರೆ. ಬಾಂಬೆಲಿ ಮಲಗಿರೋರು ಎದ್ದು ಗುಡಿಸಿದ್ದಪ್ಪ ಗಾಡಿ ತೆಗಿ ಅಂದ್ಬಿಟ್ಟು ಕೂತ್ಕೊಂಡು ಹಿಂಗೊಡಿ ಹಂಗೊಡಿ, ಈ ಕಡೆ ಹೋಗು ಆ ಕಡೆ ಹೋಗು, ಈ ಕಡೆ ಹೋಗು ಆ ಕಡೆ ಹೋಗು ಅಂತ ಹೇಳ್ಕೊಂಡು, ಬಾಬಾ ಎಲ್ಲಿಗೆ ಅಂದರೆ ಈ ಕಡೆ ಹೋಗು ನಾನು ಹೇಳ್ತೀನಿ, ಈ ಕಡೆ ಹೋಗು ಆ ಕಡೆ ಹೋಗು ಅಂತ ಅವ್ರು ಇರೋ ಜಾಗಕ್ಕೆ ಕರೆಕ್ಟಾಗಿ ಬಾಬಾ ಕಾರ್ ಎತ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಆ ಬೆಳಕು ಆ ಲೈಟ್ ಯಾವಾಗ ಬಿತ್ತೋ ಬಾಬಾ ಅಂತ ಜೋರಾಗಿ ಕಿರ್ಚಿಬಿಟ್ರಂತೆ. ಬೇರೆ ಯಾರೋ ಬಂದುಬಿಟ್ರು ಅಂತ ಹತ್ತಿರಕ್ಕೆ ಕಿರ್ಚಿದ ತಕ್ಷಣ ತಾಯಿ ನಾನು ಬಾ ತಾಯಿ ಕೂತ್ಕೋ. ಆವಾಗ ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ. ಅಯ್ಯೋ ನಾವು ನೋಡು ಬಾಬನ್ನ ಇಲ್ಲಿ ಮರದ ಹತ್ರ ಬಾಬಾ ಅಂತ ಧ್ಯಾನ ಮಾಡಿದ ತಕ್ಷಣ ಹೆಂಗೆ ಬಂದವರು ಬಾಬಾ ಅಂದ್ಬಿಟ್ಟು ಅಲ್ಲಿ ಕಾರಲ್ಲಿ ಕೂಡಿಸ್ಕೊಂಡು ಅವರು ಬಾಂಬೆ ಆಶ್ರಮಕ್ಕೆ ಕರ್ಕೊಂಬಂದು ಅಲ್ಲಿಂದ ಅವ್ರ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಇದು ನಡೆದ ಒಂದು ಪವಾಡವನ್ನು ನಮ್ಮ ದೊಡ್ಡಪ್ಪ ಅವ್ರಿಗೆ ನಡೆದ ಈ ಪವಾಡ ನಾವು ಎಲ್ಲ ಜೊತೆಯಲ್ಲಿರುವಾಗ ಅವ್ರು ಹೇಳಿದ ಈ 2 ಮಾತು, ಪವಾಡ ಮಾತು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ.